ಭಾರೀ ಬಿರುಗಾಳಿಯೊಂದಿಗೆ ಸುರಿದ ಮಳೆಯಲ್ಲಿ ಪತ್ರದ ಮೇಲಿನ ಕಲ್ಲು ಬಿದ್ದು 6 ವರ್ಷದ ಮಗು ಸಾವು. ಭಾರೀ ಬಿರುಗಾಳಿಯೊಂದಿಗೆ ಸುರಿದ ಮಳೆಯಲ್ಲಿ ಮನೆಯ ಮೇಲಿನ ಪತ್ರಗಳು ಹಾರಿ ಹೋಗಿದ್ದು, ಪತ್ರದ ಮೇಲಿನ ಕಲ್ಲು ಬಿದ್ದು 6 ವರ್ಷದ ಹೆಣ್ಣು ಮಗುವೊಂದು ಮೃತಪಟ್ಟ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಇಂದು ಮಂಗಳವಾರ ರಾತ್ರಿ 8 ಗಂಟೆ ಸುಮಾರಿಗೆ ಜರುಗಿದೆ. ಹುಲಸೂರು ಪಟ್ಟಣದ ನಿವಾಸಿ ಇಸ್ಮಾಯಿಲ್ ಶೇಖ್ ಅವರ ಪುತ್ರಿ ಮಾಹೇರಾ ಮನೆ ಮೇಲಿನ ಕಲ್ಲು ಬಿದ್ದು ಮೃತಪಟ್ಟ ಬಾಲಕಿಯಾಗಿದ್ದಾಳೆ. ಭಾರೀ ಬಿರುಗಾಳಿಯೊಂದಿಗೆ ಸುರಿಯುತ್ತಿದ್ದ ಮಳೆಯ ಸಂದರ್ಭದಲ್ಲಿ ಹುಲಸೂರು ಪಟ್ಟಣದ ತಹಸೀಲ್ ಕಚೇರಿ ಸಮೀಪದಲ್ಲಿ ಇರುವ ಇಸ್ಮಾಯಿಲ್ ಶೇಖ್ ಅವರ ಮನೆ ಮೇಲಿನ ಪತ್ರಗಳು ಗಾಳಿಗೆ ಹಾರಿ ಹೋಗಿದ್ದು, ಪತ್ರಗಳು ಗಾಳಿಗೆ ಹಾರಿ ಹೋದ ಸಂದರ್ಭದಲ್ಲಿ ಪತ್ರದ ಮೇಲೆ ಇಡಲಾಗಿದ್ದ ಕಲ್ಲುಗಳು ಮನೆಯ ಒಳಗೆ ಇದ್ದ ಮಗುವಿನ ಮೇಲೆ ಬಿದ್ದು ಮಗು ಮೃತಪಟ್ಟಿದೆ. ಇದೇ ಸಂದರ್ಭದಲ್ಲಿ ಮಗುವಿನ ತಾಯಿ ಯಾಸ್ಮಿನ್ ಇಸ್ಮಾಯಿಲ್ ಶೇಖ್ ಹಾಗೂ ಮಗುವಿನ ಸಹೋದರಿ ಲಾಯಿಬಾಯಿ ಇಸ್ಮಾಯಿಲ್ ಶೇಖ್, ಫಯಾಸ್ ಇಸ್ಮಾಯಿಲ್ ಶೇಖ್ ಎನ್ನುವ ಮೂವರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಗಾಯಾಳುಗಳಿಗೆ ಹುಲಸೂರು ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ಶಹಜಾನಿ ಔರಾದ್ ಪಟ್ಟಣಕ್ಕೆ ರವಾನಿಸಲಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗಾಯಾಳುಗಳಿಗೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದೆ ಮಗು ಮೃತಪಟ್ಟಿದೆ ಮತ್ತು ಗಾಯಾಳುಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಮೃತ ಮಗುವಿನ ಪಾಲಕರು ಹಾಗೂ ಸಂಬಂಧಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಕೆಲಕಾಲ ಆಸ್ಪತ್ರೆಯ ಬಳಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಲಸೂರಿನ ತಹಸೀಲ್ದಾರ್ ಶಿವಾನಂದ ಮೇತ್ರೆ, ಪಿಎಸ್ಐ ಶಿವಪ್ಪ ಮೇಟಿ ಹಾಗೂ ಕಂದಾಯ ನಿರೀಕ್ಷಕ ಶರಣಬಸಪ್ಪ ಪೌಡ್ಶೆಟ್ಟಿ ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದೆ. एक बच्चे मरी है, दूसरा बच्चा भी खुद के उल्टा कर रहे हैं, तो देख रहे नहीं, कौन जा रहे नहीं, कुछ चाहिए कि नहीं? खाली फोन देखते बैठे ड्यूटी